ಬಾದಾಮಿಯಲ್ಲಿ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ಗಳಲ್ಲಿ ಇರದಷ್ಟು ಆರೋಗ್ಯಕರ ಅಂಶಗಳಿವೆ. ಇದು ಮೆದುಳಿನ ಆರೋಗ್ಯದಿಂದ ಹಿಡಿದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವವರೆಗೆ ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಇದರ ಜೊತೆಗೆ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುವ ಶಕ್ತಿಯು ಬಾದಾಮಿಗಳಿಗಿದೆ. ಅದೇ ಹಿನ್ನೆಲೆ ಅಧಿಕ ಫೈಬರ್ನಿಂದ ತುಂಬಿರುವ ಬಾದಾಮಿ ಸೇವನೆಯಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿವೆ ಅಂತಲೇ ನೋಡೋಣ ಬನ್ನಿ. ಬಾದಾಮಿ ಹೆಚ್ಚಿನ ಪ್ರೋಟೀನ್ ಮತ್ತು ಫೈಬರ್ ಅನ್ನ ಹೊಂದಿರುತ್ತದೆ. ಕಡಿಮೆ ಮಟ್ಟದ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತೆ. ಬಾದಾಮಿ ನಿಮ್ಮ ಕೊಲೆಸ್ಟ್ರಾಲ್ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಬಾದಾಮಿ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಬಲ್ಲದು. ಇದಿಷ್ಟೇ ಅಲ್ಲದೆ ಬಾದಾಮಿಯು ರಕ್ತದ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುತ್ತದೆ. ಬಾದಾಮಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ದಿನವೂ ಒಂದೆರಡು ಬಾದಾಮಿ ಸೇವಿಸಿದ್ರೆ ಅನೇಕ ಕಾಯಿಲೆಗಳಿಂದ ದೂರ ಇರಬಹುದು. ಬಾದಾಮಿಯಲ್ಲಿ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ನಲ್ಲಿ ಇರದ ಅಂಶಗಳಿವೆ. ಅಧಿಕ ಫೈಬರ್ನಿಂದ ತುಂಬಿರುವ ಬಾದಾಮಿ ಸೇವನೆಯಿಂದ ಆರೋಗ್ಯಕ್ಕೆ 10 ಪ್ರಯೋಜನಗಳಿವೆ. ಬಾದಾಮಿಯು ವಿಟಮಿನ್ ಇ, ರಿಬೋಫ್ಲಾವಿನ್ ಮತ್ತು ಎಲ್ ಕಾರ್ನಿಟೈನ್ ಪೋಷಕಾಂಶಗಳಿಂದ ತುಂಬಿರುತ್ತದೆ. ಇದು ಮೆದುಳಿನ ಆರೋಗ್ಯದಿಂದ ಹಿಡಿದು ದೇಹಕ್ಕೆ ಅಗತ್ಯ ಪೋಷಕಾಂಶ ಒದಗಿಸಲಿದೆ. ಪ್ರತಿದಿನ ಬೆಳಗ್ಗೆ ಬಾದಾಮಿ ತಿನ್ನೋದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸುತ್ತದೆ ಎಂದು ತಿಳಿದು ಬಂದಿದೆ. ಇದರ ಜೊತೆಗೆ ಹೃದಯಾಘಾತ ಮತ್ತು ಬೇರೆ ಅಪಾಯವನ್ನ ಕಡಿಮೆ ಮಾಡುವ ಶಕ್ತಿಯು ಬಾದಾಮಿಗಳಿಗಿದೆ. ಪೌಷ್ಟಿಕಾಂಶಗಳು ವೇಗವಾಗಿ ಸಕ್ರಿಯಗೊಳ್ಳಲು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 3 ಬಾದಾಮಿಯನ್ನ ತಿನ್ನಬೇಕಂತೆ. ಅದರಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಸವಿಯಬೇಕಂತೆ. ಫೈಟಿಕ್ ಆಮ್ಲದಿಂದ ಕೂಡಿರುವ ಬಾದಾಮಿಯು ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಅಧಿಕವಾಗಿದ್ದು ಅದು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಉತ್ಕರ್ಷಣ ನಿರೋಧಕಗಳು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತವೆ. ಇದು ನಿಮ್ಮ ಜೀವಕೋಶಗಳಲ್ಲಿನ ಅಣುಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಉರಿಯೂತ, ವಯಸ್ಸಾದ ಮತ್ತು ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ಕೊಡುಗೆ ನೀಡುತ್ತೆ. ಈ ಶಕ್ತಿಯುತ ಉತ್ಕರ್ಷಣ ನಿರೋಧಕಗಳು ತಮ್ಮ ಚರ್ಮದ ಕಂದು ಪದರದಲ್ಲಿ ಹೆಚ್ಚಾಗಿ ಕೇಂದ್ರೀಕೃತವಾಗಿರುತ್ತವೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿಡುತ್ತದೆ. ಬಾದಾಮಿಯು ಆರೋಗ್ಯಕರ ಕೊಬ್ಬುಗಳು, ಪ್ರೋಟೀನ್ ಮತ್ತು ಫೈಬರ್ನಿಂದ ತುಂಬಿರುತ್ತದೆ. ಇದು ಮಧುಮೇಹ ಇರುವವರಿಗೆ ಸವಿಯಲು ಅತ್ಯುತ್ತಮ ಆಯ್ಕೆಯಾಗಿರಲಿದೆ. ಜೊತೆಗೆ ಇದರಲ್ಲಿ ಹೆಚ್ಚು ಪ್ರಮಾಣದ ಮೆಗ್ನೀಷಿಯಂ ಸಿಗಲಿದೆ. ಇದು ನಿಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ ಮಾಡಲಿದೆ. ಟೈಪ್ 2 ಮಧುಮೇಹ ಹೊಂದಿರುವವರು ಮೆಗ್ನೀಷಿಯಂ ಕೊರತೆಯನ್ನ ಹೊಂದಿರುತ್ತಾರೆ ಮತ್ತು ಸಾಕಷ್ಟು ಮೆಗ್ನೀಷಿಯಂ ಸೇವನೆಯು ಅಪಾಯವನ್ನ ಕಡಿಮೆ ಮಾಡಲು ಮತ್ತು ರಕ್ತದಲ್ಲಿನ ಸಕ್ಕರೆಯ ನಿರ್ವಹಣೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಬಾದಾಮಿಯನ್ನ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿ ಹೆಚ್ಚಿನ ಮಟ್ಟದ LDL ಅನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಒಳ್ಳೆಯ ಫೈಬರ್ ಹೊಂದಿರುವ ಕಾರಣ ಜೀರ್ಣಕ್ರಿಯೆಗೂ ಇದು ಉತ್ತಮವಾಗಿದೆ. ಹಸಿವನ್ನ ಕಡಿಮೆ ಮಾಡಲು ಇದು ಸಹಕಾರಿ. ಬಾದಾಮಿಯಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಧಿಕವಾಗಿದೆ. ಇವೆರಡು ಪೂರ್ಣತೆಯ ಭಾವನೆಗಳನ್ನ ಹೆಚ್ಚಿಸುತ್ತೆ ಮತ್ತು ಅತಿಯಾಗಿ ತಿನ್ನುವುದನ್ನ ತಡೆಯುತ್ತದೆ. ಅಧ್ಯಯನಗಳ ಪ್ರಕಾರ ಪ್ರತಿದಿನ 40 ಗ್ರಾಂ ಬಾದಾಮಿಯನ್ನ ಸೇವನೆ ಮಾಡೋದ್ರಿಂದ ಹಸಿವು ಮತ್ತು ತಿನ್ನುವ ಬಯಕೆ ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ಇದರಿಂದ ನಿಮ್ಮ ತೂಕ ನಿರ್ವಹಣೆಗೆ ಇದೊಂದು ಮನೆ ಮದ್ದಾಗಿ ಬಳಕೆಯಾಗಬಹುದು. ಬಾದಾಮಿಯು ಪ್ರೋಟೀನ್ ಮತ್ತು ಪೊಟ್ಯಾಷಿಯಂನಿಂದ ತುಂಬಿರುತ್ತದೆ. ಇದು ಮೂಳೆಗಳ ಬಲಪಡಿಸುತ್ತದೆ. ಬಾದಾಮಿಯು ನಿಮ್ಮ ಕೂದಲಿನ ಆರೋಗ್ಯವನ್ನ ಗಮನಾರ್ಹವಾಗಿ ಸುಧಾರಿಸುತ್ತದೆ. ವಿಟಮಿನ್ ಇ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಕೂದಲು ಕಿರುಚೀಲಗಳನ್ನ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ ಈಗ ಮಾರುಕಟ್ಟೆಯಲ್ಲಿ ಬಾದಾಮಿ ಎಣ್ಣೆಗಳು ತುಂಬಾನೇ ಫೇಮಸ್ ಆಗಿವೆ. ಜೊತೆಗೆ ದುರ್ಬಲ ಕೂದಲು ಉದುರೋದು, ತುಂಡಾಗುವುದನ್ನ ಇದು ತಪ್ಪಿಸಲಿದೆ. ಊಟವಾದ ನಂತರ ಸಂಜೆಯ ವೇಳೆಗೆ ಸ್ನಾಕ್ಸ್ ರೀತಿಯಲ್ಲಿ 4-5 ಬಾದಾಮಿ ತಿನ್ನೋದು ಒಳ್ಳೆಯದು. ಅಥವಾ ಬೆಳಗ್ಗೆ ಎದ್ದ ಕೂಡಲೇ ಬಾದಾಮಿಯನ್ನ ನೆನೆಸಿಟ್ಟು ತಿನ್ನಬಹುದು. ಅದು ಬೇಡ ಅಂತ ಹೇಳಿದ್ರೆ ಬಾದಾಮಿಯ ಸ್ಮೂತಿ ಮಾಡಿ ಕುಡಿಯಬಹುದು. ಆಗ ಇದಕ್ಕೆ ಬೇರೆ ಹಣ್ಣುಗಳನ್ನ ಸೇರಿಸಿಕೊಳ್ಳಬೇಕಾಗತ್ತೆ. ಬಾದಾಮಿಯನ್ನ ಇತರ ಕೆಲವು ನಟ್ಸ್ಗಳೊಂದಿಗೆ ಸೇವಿಸಿದಾಗ ಅದು ನಿಮ್ಮ ಹೃದಯಕ್ಕೆ ಒಳ್ಳೆಯದು ಎಂದು ಹೇಳಲಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.